ಗಣೇಶನ ಹಬ್ಬದ ದಿನ ಚಂದ್ರನ ಆಕಾರ ನೋಡೋದ್ರಿಂದ ಕಳ್ಳತನದ ಆರೋಪ ನಾವು ತಪ್ಪೇ ಮಾಡಿರ್ಕಿಲ್ಲ ಅಂತ ಆರೋಪಗಳು ನಮ್ಮ ಮೇಲೆ ಪರಿಣಮಿಸುತ್ತೆ ಅನ್ನೋ ಒಂದು ಹಿಂದಿನಿಂದ ಸಂಪ್ರದಾಯ ಇದೆ. ಅದೇನು ಹೊಸದಾಗಿ ಮಾಡ್ಕೊಂಡು ಬಂದಿರುವಂಥದ್ದಲ್ಲ, ಇದು ಹಳೆ ಸಂಪ್ರದಾಯ. ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಿ. ಯಾರಿಗೆ ಮೂರ್ತಿನ ಇಟ್ಟು ಪೂಜೆ ಮಾಡೋಕ್ಕಾಗ್ತಿಲ್ಲ ಅಥವಾ ಗಣಪತಿನ ಇಟ್ಟು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥವ್ರು ನಾವು ಮಾಡ್ಕೊಂಡು ಬಂದಿಲ್ಲ ಅಥವಾ ಹೊಸದಾಗಿ ಮಾಡಬೇಕು ಅನ್ನೋಂಥವ್ರಿಗೆ ನಾವು ಮಾಡಬೇಕು ಆಚರಣೆನ ಅನ್ನುವಂಥದ್ದು ಬಹಳ ಕುತೂಹಲ ಇರುತ್ತೆ. ಅಂದರೆ ಗೋವಿಂದ ಬರುವಂಥ ಹಸುವಿನ ಸಗಣಿನ ಉಂಡೆ ಮಾಡಿ ಗಣಪತಿ ಆಕಾರ ಮಾಡಿ 21 ಗರಿಕೆನ ಇಟ್ಟು ನೀವು ತುಂಬೆ ಹೂವನ್ನ 5 ತುಂಬೆ ಹೂವು ಅಥವಾ 5 ಎಕ್ಕೆದ ಹೂವು ಅದ್ರ ಮೇಲೆ ಹಾಕಿ ನೀವು ಪೂಜೆ ಮಾಡಿದ್ದೆ ಆದರೆ ಓಂ ನಮೋ ಸಿದ್ಧಿ ವಿನಾಕಾಯ ಸರ್ವಕಾರಿಣಿ ಸರ್ವ ವಿಘ್ನ ಪ್ರಶಮನಾಯ ಅಂತೇಳಿ 21 ಬಾರಿ ಮಂತ್ರ ಹೇಳಿದ್ದೆ ಆದರೆ ನೀವು ಏನಕ್ಕೋಸ್ಕರ ಗಣಪತಿನ ಆರಾಧನೆ ಮಾಡ್ತೀರಿ? ಯಾವುದೇ ವಾಹನ ಖರೀದಿ ಮಾಡಬೇಕಾದ್ರೆ ಗಣಪತಿನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ವಿಘ್ನ ವಿನಾಯಕ ಅಂದರೆ ವಿನಾಯಕನ ಆಶೀರ್ವಾದ ನಮಗಿರಲಿ, ಮಾಡುವಂಥ ಕೆಲಸ ಜಯ ಸಿಗಲಿ ಅನ್ನೋದಕ್ಕೋಸ್ಕರ ಈಗ ಇನ್ನೇನು ಗಣಪತಿ ಹಬ್ಬ ಹತ್ತಿರದಲ್ಲಿರೋದ್ರಿಂದ ಸಮೀಪ ಇರೋದ್ರಿಂದ ಯಾರು ಬೇಕಾದರೂ ಕೂಡ ಮನೇಲೇ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ತಾಯಿ ಜಗನ್ಮಾತೆ ಹಾಗೂ ವಿನಾಯಕನ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಹಾಗೂ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.